ಕೊನೆಗೂ ಗೃಹಲಕ್ಷ್ಮಿಯರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. 4,000 ರೂಪಾಯಿ ಹಣ ಜಮೆ ಬಗ್ಗೆ ಆಗಿರಬಹುದು. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಒಂದು ಸಭೆಯಲ್ಲಿ ಮಹತ್ವದ ಘೋಷಣೆ ಮಾಡಿದ್ದಾರೆ. ಹೌದು, ಇಂಥವರಿಗೆ ಮಾತ್ರ ಇನ್ ಮುಂದೆ ಹಣ ಬರುತ್ತಾ, ಇಂಥವರಿಗೆ ಹಣ ಬರೋದಿಲ್ವಾ? ಹೊಸ ರೂಲ್ಸ್ ಗಳು ಈ ಕಾರ್ಡ್ ಗೃಹಲಕ್ಷ್ಮಿಯರಿಗೆ ಕಡ್ಡಾಯ ಮಾಡಲಿದ್ದಾರೆ. ಯಾವೆಲ್ಲ ತಪ್ಪುಗಳು ನೀವು ಮಾಡಬಾರ್ದು. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ. ಹೌದು, ನಿಮ್ಮ ಹತ್ತಿರ BPL ಕಾರ್ಡ್ ಇದ್ರೆ, ರೇಷನ್ ಕಾರ್ಡ್ ಇದ್ರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಎಲ್ಲಾ ಮಾಹಿತಿಗಳನ್ನ ನೀವು ತಿಳಿದುಕೊಳ್ಳಿ. ನೋಡಿ ವೀಕ್ಷಕರೇ, ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಎಲ್ಲಾ ನಿಮಗೆ ಮಾಹಿತಿ ಸಿಗುತ್ತೆ. ರಾಜ್ಯ ಸರ್ಕಾರದಿಂದ ಸಂಪುಟ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ, ಗ್ಯಾರಂಟಿ ಯೋಜನೆ ಎಲ್ಲಾ ಫಲಾನುಭವಿಗಳು ನೀವು ನೋಡಿ, ಬಸ್ ನಲ್ಲಿ ಪ್ರಯಾಣ ಮಾಡ್ತೀರಾ ಅಥವಾ ಶಕ್ತಿ ಯೋಜನೆ ಅಥವಾ ನೀವು ಮನೆಯಲ್ಲಿ ಉಚಿತ ಕರೆಂಟ್ ಬಳಕೆ ಮಾಡ್ತೀರಾ, ಇದೆಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್ ರೂಲ್ಸ್ ಗಳಂತಾನೆ ಹೇಳ್ಬಹುದು. ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗಿರಬಹುದು. ಇನ್ನೊಂದು ಕಡೆಗೆ ಬಸ್ ಪ್ರಯಾಣ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಇನ್ನು ನೋಡಿ ವೀಕ್ಷಕರೇ, ಬೈಕು ಕಾರು ವಾಹನ ಇದ್ದವರಿಗೂ ಕೂಡ ರಾಜ್ಯ ಸರ್ಕಾರದಿಂದ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ನಿಮ್ಮ ಮನೆಯಲ್ಲಿ ಬೈಕು ಕಾರು ವಾಹನ ಇದ್ರೆ ಈ ತಪ್ಪು ಮಾಡಿದ್ರೆ ನಿಮಗೆ ದಂಡ ಕೂಡ ಬೀಳಬಹುದು ಮತ್ತು ಹೊಸ ಒಂದು ಗುಡ್ ನ್ಯೂಸ್ ಕೂಡ ಇದೆ, ಹೊಸ ರೂಲ್ಸ್ ಕೂಡ ಇದೆ. ಅದನ್ನು ಕೂಡ ನೋಡೋಣ. ಇನ್ನು ದಿಢೀರ್ ಅಂತ ಏನಾಯ್ತು, ಬಂಗಾರ ಬೆಳ್ಳಿ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡು ಬಂದಿದೆ. ಹೌದು, ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಭರ್ಜರಿ ಕುಸಿತ ಕಂಡಿದೆ ಚಿನ್ನ ಬೆಳ್ಳಿ ಬೆಲೆಗಳು. ಎಷ್ಟು ಇಳಿಕೆ ಆಗಿದೆ ಅಂತ ನೋಡೋಕ್ಕಿಂತ ಮುಂಚೆ ಮೊದಲಿಗೆ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದ್ರೂ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ ಗೃಹಲಕ್ಷ್ಮಿದು 31ನೇ ಕಂತು ಹಣ ಬಿಡುಗಡೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. 30ನೇ ಕಂತು ಹಣ ಜಮೆ ಆದವರು ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ. ತುಂಬಾ ಜನ ಬಂದಿಲ್ಲ ಅಂತಾನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಈ ಗ್ಯಾರಂಟಿ ಯೋಜನೆಗಳನ್ನ ಒಂದು ಪರಿಷ್ಕರಣೆ ಮಾಡಲು ಮುಂದಾಗಿದ್ದಾರೆ. ದುರುಪಯೋಗಕ್ಕೆ ಬ್ರೇಕ್ ಹಾಕಬೇಕು, ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗದಂತೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡಿರುವಂತದ್ದು ವೀಕ್ಷಕರೇ. ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿ ಹಾಕ್ಬೇಕು ಅಂತ ಹೇಳಲಾಗ್ತಾ ಇತ್ತಲ್ಲ, ಸದ್ಯಕ್ಕೆ ಅರ್ಜಿ ಹಾಕ್ಬೇಕಾ ಬೇಡವಾ ಇದ್ರ ಬಗ್ಗೆನೂ ಕೂಡ ಚರ್ಚೆ ಶುರು ಆಗ್ತಾ ಇದೆ. ಎದಕ್ಕಂದ್ರೆ ರಾಜ್ಯವ್ಯಾಪಿ ಗೃಹಲಕ್ಷ್ಮಿಯವರು ಮತ್ತೊಮ್ಮೆ ಅರ್ಜಿ ಹಾಕೋದಕ್ಕೆ ಹಿಂದೇಟು ಹಾಕಿರುವಂತದ್ದು. ಮತ್ತೆ ಕ್ಯೂ ನಲ್ಲಿ ನಿಲ್ಬೇಕು, ಮತ್ತೆ ಹಣ ಕೊಡ್ಬೇಕು, ಮತ್ತೆ ನಮ್ಮ ಕೆಲಸ ಬಿಟ್ಟು ನಾವು ಈ ಯೋಜನೆಗಾಗಿ ಅಲದಾಡಬೇಕಾಗುತ್ತೆ. ಸರ್ಕಾರ ಅನರ್ಹರನ್ನ ತೆಗೆದು ಹಾಕಬಹುದು, ಆದ್ರೆ ಯಾವುದೇ ಕಾರಣಕ್ಕೂ ಅರ್ಹರಿಗೆ ತೊಂದರೆ ಆಗಬಾರದು ಅಂತ ಇಲ್ಲಿ ಜನರು ಕೂಡ ಕಮೆಂಟ್ ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ತಮ್ಮ ಒಂದು ಸಭೆಯಲ್ಲಿ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಯಾರಿಗೂ ಕೂಡ ತೊಂದರೆ ಆಗದಂತೆ ಹಣವನ್ನ ಜಮೆ ಮಾಡಬೇಕು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಅದರಲ್ಲಿ ಸ್ಪೆಷಲ್ ಆಗಿ ಗೃಹಲಕ್ಷ್ಮಿ ಯೋಜನೆ, ಹೌದು, ಒಬ್ಬ ಅರ್ಹ ಫಲಾನುಭವಿಗಳಿಗೂ ತೊಂದರೆ ಆಗಬಾರ್ದು, ಎಲ್ಲಾ ಫಲಾನುಭವಿಗಳಿಗೂ ಕೂಡ ಹಣ ಹಾಕಬೇಕು, ಅನರ್ಹ ಫಲಾನುಭವಿಗಳಿಂದ ಆಗುತ್ತಿರುವ ದುರುಪಯೋಗಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ತುಂಬಾ ಜನ ಬ್ಯಾಂಕ್ ಸಾಲ ಪಡೆದಿರ್ತಾರೆ. ಗೃಹಲಕ್ಷ್ಮಿಯವರು ನೀವೇನಾದ್ರೂ ಸಾಲ ಮಾಡಿದ್ರೆ ಸಾಲದ ಖಾತೆಗೆ ಗೃಹಲಕ್ಷ್ಮಿ ಹಣ ಹೋದ ತಕ್ಷಣ ಆ ಹಣ ಸಾಲದ ಮೊತ್ತಕ್ಕೆ ಜಮೆ ಆಗ್ಬಿಡುತ್ತೆ. ಆದ್ರಿಂದ ಅಂತ ಫಲಾನುಭವಿಗಳು ಖಾತೆಯನ್ನ ಬದಲಾವಣೆ ಮಾಡಿರ್ತಾರೆ. ಇಂಥ ಫಲಾನುಭವಿಗಳಿಗೂ ಕೂಡ ತೊಂದರೆ ಆಗಬಾರದು ಅಂತ ಒಂದು ಗುಡ್ ನ್ಯೂಸ್ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಕೊಟ್ಟಿರುವಂತದ್ದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ಗೆ ಬಂದ ಮೇಲೆ ನಿಮಗೆ ಒಂದು ಮೊಬೈಲ್ಗೆ ವಾಯ್ಸ್ ಮೆಸೇಜ್ ಕೂಡ ಬರಬೇಕು, ಆ ತರ ಒಂದು ಟೆಕ್ನಾಲಜಿನ ಬರಬೇಕು ಅಂತಾನು ಕೂಡ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಕರ್ನಾಟಕದಲ್ಲಿ ಮಾತ್ರ ಖಾತೆಗಳು ಸಕ್ರಿಯವಾಗಿರ್ಬೇಕು. ಬೇರೆ ರಾಜ್ಯದ ಖಾತೆಗಳು ಕರ್ನಾಟಕದಲ್ಲಿ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ಅಂತವರಿಗೆ ಹಣ ಬರಲ್ಲ. ಅಂದ್ರೆ ನೀವೇನಾದ್ರೂ ತಮಿಳುನಾಡು ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದ್ರೆ ಅಲ್ಲಿ ಒಂದು ಹಣ ಹೋಗ್ತಾ ಇದ್ರೆ ಅದು ಇನ್ ಮುಂದೆ ಇರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನಮ್ಮ ರಾಜ್ಯದ ಯೋಜನೆಗಳು ನಮ್ಮ ರಾಜ್ಯದ ಫಲಾನುಭವಿಗಳಿಗೆ ಮಾತ್ರ ಸಿಗ್ಬೇಕು ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಂದು ದೊಡ್ಡ ಆಶಯ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು ಮುಖ್ಯವಾಗಿ ಯಾರಾದ್ರೂ ಅನುಕೂಲಸ್ಥರು ಇದ್ರೆ ಅವರು ಗ್ಯಾರಂಟಿ ಯೋಜನೆಗಳನ್ನ ಸ್ವಯಂ ಪ್ರೇರಿತವಾಗಿ ಬಿಟ್ಟು ಕೊಡೋ ಮೂಲಕ ಇತರೆ ಅರ್ಹ ಫಲಾನುಭವಿಗಳಿಗೆ ನೆರವಾಗಲು ಮುಂದಾದ್ರೆ ಅಂತವರನ್ನ ಪ್ರೋತ್ಸಾಹಿಸಬೇಕು ಅಂತಾನು ಕೂಡ ಒಂದು ದೊಡ್ಡ ಘೋಷಣೆ ಇಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂತಹ. ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಕ್ಕಿರುವ ಅನರ್ಹರನ್ನ ತೆಗೆದು ಹಾಕಿ ಕೇವಲ ಅರ್ಹ ಫಲಾನುಭವಿಗಳಿಗೆ ಹಣವನ್ನ ಹಾಕುವ ಮೂಲಕ ಸರ್ಕಾರ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗದಂತೆ ಹಣ ಜಮೆ ಮಾಡುತ್ತೆ ಅಂತಾನು ಕೂಡ ಒಂದು ಹೇಳಿಕೆ ಬಂದಿರೋದು. ಇದು ಗೃಹಲಕ್ಷ್ಮಿಯರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಬಾಕಿ ಕಂತು ಹಣ ಜಮೆ ಆಗುವ ಒಂದು ಆಸೆ ಕೂಡ ಹುಟ್ಟಿಸಿದೆ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅದೇನಪ್ಪಾ ಅಂದ್ರೆ ನೋಡಿ, ಈಗಾಗಲೇ 5 ಕೆಜಿ ಹೆಚ್ಚುವರಿ ಅಕ್ಕಿಯನ್ನ ವಿತರಣೆ ಇಲ್ಲಿ ಮಾಡಲಾಗ್ತಾ ಇದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಮೊದಲು ಡೆಬಿಟ್ ಮೂಲಕ ಹಣ ಹಾಕಲಾಗ್ತಾ ಇತ್ತು ಅಕ್ಕಿ ಬದಲಾಗಿ. ನಂತರ ಫೆಬ್ರವರಿ ತಿಂಗಳಿನಿಂದ ಇಲ್ಲಿವರೆಗೂ ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆಯಲ್ಲಿ ಹೆಚ್ಚುವರಿ 5 ಕೆಜಿಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಇದು ಮುಂದುವರಿಯುತ್ತೆ. ಅಂದ್ರೆ ಇನ್ನು ನಿಮಗೆ ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ಇಲ್ಲಿ BPL ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಯಾರೆಲ್ಲ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ
ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ, ಅದನ್ನ ನಿಗ್ರಹಿಸಬೇಕು, ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಕೇವಲ ಇಲ್ಲಿ ಅಂಗಡಿಯವರು ಅಂತ ಮಾತ್ರ ಅಲ್ಲ, ಟ್ರಾನ್ಸ್ಪೋರ್ಟೇಶನ್ ಅಂತ ಮಾತ್ರ ಅಲ್ಲ, ಇಲ್ಲಿ ಪಡಿತರ ಚೀಟಿದಾರರು ಕೂಡ ಹಣಕ್ಕೋಸ್ಕರ ಅಕ್ಕಿ ಮಾರಾಟ ಮಾಡಬಾರದು. ಈ ತರ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಮೊದಲೇ ಒಂದು ನಿಯಮ ಕೂಡ ಇದೆ, ಯಾರಾದ್ರೂ ಪಡಿತರ ಚೀಟಿದಾರರು ಹಣಕ್ಕೋಸ್ಕರ ಕಾಳಸಂತೆಯಲ್ಲಿ ತಮ್ಮ ಒಂದು ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡಿದ್ರೆ ಅವರ BPL ಕಾರ್ಡು 6 ತಿಂಗಳ ಕಾಲ ರದ್ದಾಗಬಹುದು ಅಥವಾ ರದ್ದು ಕೂಡ ಕ್ಯಾನ್ಸಲ್ ಕೂಡ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನೋಡಿ, ಹೆಚ್ಚುವರಿ 5 ಕೆಜಿ ಅಕ್ಕಿ ವಿತರಣೆ ಇನ್ನೂ ಕೂಡ ಮಾಡಲಾಗುತ್ತೆ ಅಂತ ಇಲ್ಲಿ ಆ ಒಂದು ಸಭೆಯಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಇಂದಿರಾ ಕಿಟ್ ಬಗ್ಗೆ ಚರ್ಚೆ ಸರ್ಕಾರದ ಮಟ್ಟದಲ್ಲಿ ಸದ್ಯಕ್ಕೆ ನಡೀತಾ ಇಲ್ಲ. ಸೊ ವೀಕ್ಷಕರೇ, ಇಂದಿರಾ ಕಿಟ್ ವಿತರಣೆ ಇನ್ನಷ್ಟು ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆ ಇದೆ. ಏನಾಗಿತ್ತು, ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ನಂತರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಒಂದು ಸಭೆಯಲ್ಲಿ ಇಂದಿರಾ ಕಿಟ್ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೆಯೋದು ಬಾಕಿ ಇದೆ. ಸೊ ಇನ್ನು ಜುಲೈ ತಿಂಗಳಲ್ಲಿ ಇದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಬರಬಹುದು. ಸದ್ಯಕ್ಕೆ ಗ್ಯಾರಂಟಿ ಯೋಜನೆಗಳು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ, ಇವುಗಳನ್ನ ಎಲ್ಲಾ ಕೂಡ ಪರಿಶೀಲನೆ ಮಾಡಲು ಸರ್ಕಾರ ಮುಂದಾಗಿದೆ. ಇನ್ನು ಬಸ್ ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೂ ಕೂಡ ಒಂದು ಕಡೆಗೆ ದೊಡ್ಡ ಶಾಕಿಂಗ್ ಸುದ್ದಿ ಕೂಡ ಇದೆ. ಇತ್ತ ಇನ್ನೊಂದು ಕಡೆಗೆ ಮಹಿಳೆಯರಿಗೆ ಸಿಹಿ ಸುದ್ದಿ ಕೂಡ ಇದೆ. ಹೌದು, ಮೊದಲನೆಗೆ ಒಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ, ಬಸ್ ಪ್ರಯಾಣ ದರ ಏರಿಕೆ ಮಾಡುವ ಒಂದು ಶಿಫಾರಸು ಈಗಾಗಲೇ ಒಂದು ಸರ್ಕಾರದ ಮುಂದೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮೊನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದೇನಪ್ಪಾ ಅಂದ್ರೆ, ಈ ಒಂದು ಡೀಸೆಲ್ ಒಂದು ದರ ನೋಡಿದ್ರೆ ಗಾಬರಿ ಆಗುವಂತಿದೆ. ಅಂದ್ರೆ ಡೀಸೆಲ್ ರೇಟು ಜಾಸ್ತಿ ಆಗೋಗಿದೆ. ಈಗ ನಮ್ಮ ಕರ್ನಾಟಕಕ್ಕೆ ಯಾವುದೇ ಕಾರಣಕ್ಕೂ ಹೊರೆ ಆಗಬಾರ್ದು, ಜನರಿಗೂ ಕೂಡ ಹೊರೆ ಆಗಬಾರ್ದು, ಮತ್ತೆ KSRTC ಬಸ್ನವರಿಗೂ ಕೂಡ ಯಾವುದೇ ಕಾರಣಕ್ಕೂ ಹೊರೆ ಆಗಬಾರ್ದು. ಆ ತರ ಒಂದು ನಿರ್ಧಾರ ತಗೋಬೇಕಾಗುತ್ತೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ಬರೋ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬಸ್ ದರ ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರು, ಇದು ಕೂಡ ಸದ್ಯಕ್ಕೆ ಬರ್ತಾ ಇರೋ ದೊಡ್ಡ ಒಂದು ಶಾಕಿಂಗ್ ಸುದ್ದಿ. ಶಕ್ತಿ ಯೋಜನೆ ಬೆನ್ನಲ್ಲೇ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಸಾರಿಗೆ ನಿಗಮಗಳ ಒತ್ತಾಯ ಕೂಡ ಈಗ ಬಂದಿದೆ. ರಾಜ್ಯದ ಹಿತಕ್ಕಾಗಿ ಕ್ರಮ ತಗೋತೀವಿ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು. ನೋಡಿ, ಡೀಸೆಲ್ ದರ ನೋಡಿದ್ರೆ ಗಾಬರಿ ಆಗುತ್ತಿದೆ ಅಂತ ಸಿಎಂ ಅವರು ಎದಕ್ಕೆ ಹೇಳಿದ್ದಾರೆ? ಸಾರಿಗೆ ಸಂಸ್ಥೆಗಳ ಬಸ್ ಟಿಕೆಟ್ ದರ ಹೆಚ್ಚಳದ ಬೇಡಿಕೆ ಕುರಿತು ಪ್ರಸ್ತುತ ಡೀಸೆಲ್ ದರಗಳು ನೋಡಿದ್ರೆ ಗಾಬರಿ ಆಗುತ್ತದೆ. ಸಾರಿಗೆ ನಿಗಮಗಳನ್ನ ಆರ್ಥಿಕವಾಗಿ ಉಳಿಸೋದು ಮತ್ತು ಸಾರ್ವಜನಿಕರ ಹಿತ ಕಾಯುವುದು ಎರಡೂ ಮುಖ್ಯ. ಹೀಗಾಗಿ ರಾಜ್ಯದ ಹಿತಕ್ಕಾಗಿ ನಾವು ಅಗತ್ಯ ಕ್ರಮ ತಗೋತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ, ಮುಂದಿನ ಬರೋ ದಿನ ಏರಿಕೆ ಸ್ವಲ್ಪ ಮಟ್ಟಿಗೆ ಆಗಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಅದೇ ತರ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತೆ. ಅಂದ್ರೆ ನೀವು ನಿಮ್ಮ ಭಾವಚಿತ್ರ ರೆಡಿ ಇಟ್ಕೊಳ್ಳಿ, ಒಂದು ಫೋಟೋ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ದು ವೋಟರ್ ID, ಮತ್ತೆ ನಿಮ್ದು ಆಧಾರ್ ಕಾರ್ಡು, ಮತ್ತೆ ನಿಮ್ದು ಮೊಬೈಲ್ ನಂಬರು, ಈ 4 ದಾಖಲೆಗಳು ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ವೋಟರ್ ID ಕೂಡ ಈಗ ಇಂಪಾರ್ಟೆಂಟ್. ಇನ್ನು ನಮ್ಮ ಒಂದು ಮೊದಲಿಗೆ ಬೆಂಗಳೂರಲ್ಲಿ ನಮ್ಮ ಆಧಾರ್ ಕಾರ್ಡ್ ಬದಲಾಗಿ ವೋಟರ್ ಕಾರ್ಡ್ ತೋರಿಸೋದ್ರ ಮೂಲಕ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಅಧಿಕೃತ ಆದೇಶ ಬರೋದು ಬಾಕಿ ಇದೆ. BMTC ಬಸ್ಗಳಲ್ಲಿ ಇದು ಪ್ರಾಯೋಗಿಕವಾಗಿ ಶುರು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮೂರನೇದಾಗಿ ಎಲ್ಲಾ ಬೈಕು, ಕಾರು, ವಾಹನ ಇದ್ದವರಿಗೆ ಇನ್ ಮುಂದೆ HSRP ನಂಬರ್ ಪ್ಲೇಟ್ ಕಡ್ಡಾಯ. ಒಂದು ವೇಳೆ ನೀವೇನಾದ್ರೂ ಹಳೆಯ ನಂಬರ್ ಪ್ಲೇಟ್ ಬಳಕೆ ಮಾಡ್ತಾ ಇದ್ರೆ, HSRP ನಂಬರ್ ಪ್ಲೇಟ್ ಇನ್ನೂ ಕೂಡ ನೀವು ಅಳವಡಿಸಿಲ್ಲ ಅಂದ್ರೆ ನಿಮಗೆ 500 ರೂಪಾಯಿಂದ 1000 ರೂಪಾಯಿವರೆಗೂ ದಂಡ ಕೂಡ ಬೀಳಬಹುದು. ಹೌದು ವೀಕ್ಷಕರೇ, ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ, ಪ್ರತಿ ಒಂದು ವಾಹನಕ್ಕೂ ಕೂಡ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಕಡ್ಡಾಯ ಮಾಡಲಾಗಿದೆ. ಇದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರೋ ಬಗ್ಗೆ ಈಗಾಗಲೇ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿರುವಂತದ್ದು. ಸೊ ಮುಂದಿನ ಬರೋ ದಿನಗಳಲ್ಲಿ HSRP ನಂಬರ್ ಪ್ಲೇಟ್ ಎಲ್ಲರಿಗೂ ಕೂಡ ಇದು ಕಡ್ಡಾಯ ಮೊದಲಿಂದನೇ ಇದೆ. ಯಾರೆಲ್ಲ ಇನ್ನೂ ಕೂಡ ಹಾಕ್ಸಿಲ್ಲ ಅವ್ರು ಹಾಕಿಸ್ಕೋಬೇಕು, ಇಲ್ಲಾಂದ್ರೆ ಅವರಿಗೆ 500 ರೂಪಾಯಿಂದ 1000 ರೂಪಾಯಿವರೆಗೂ ದಂಡ ಕೂಡ ಇದೆ. ಇನ್ನು ಹೈ ಬೀಮ್ ಇರುವ LED ಪ್ರೊಜೆಕ್ಟರ್ ಲೈಟ್ ಯಾರಾದ್ರೂ ಆಫ್ಟರ್ ಮಾರ್ಕೆಟ್ ಇಂದ ಹಾಕ್ಸಿದ್ರೆ ಅಂತವರಿಗೂ ಕೂಡ ಇಲ್ಲಿ ದೊಡ್ಡ ಮಟ್ಟದ ದಂಡ, 5000 ರೂಪಾಯಿಂದ 10,000 ರೂಪಾಯಿವರೆಗೂ ದಂಡ. ಇನ್ನು ಕರ್ಕಶ ಧ್ವನಿ ಮಾಡೋ ಒಂದು ಸೈಲೆನ್ಸರ್ ಗಳನ್ನ ಹಾಕ್ಸಿದ್ರೆ ಅವರಿಗೂ ಕೂಡ 5 ರಿಂದ 10,000 ರೂಪಾಯಿ ದಂಡ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಲೈಸೆನ್ಸ್ ಕೂಡ ನಿಮ್ದು ರದ್ದಾಗಬಹುದು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಆದ್ರೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಿಮ್ದು ಏನಾದ್ರೂ ಈಗಾಗಲೇ ಟ್ರಾಫಿಕ್ ಫೈನ್ ಇದ್ರೆ ನಿಮ್ದು ವೆಹಿಕಲ್ ಮೇಲೆ, ವಾಹನದ ಮೇಲೆ, ಅದಕ್ಕೆ 50% ಈಗ ವಿನಾಯಿತಿ ಡಿಸ್ಕೌಂಟ್ ಇದೆ. ಅಂದ್ರೆ ಇದೇ ಒಂದು 21ನೇ ತಾರೀಕಿನಿಂದಲೇ ಶುರುವಾಗಿದೆ. ಜುಲೈ 10ನೇ ತಾರೀಕಿನವರೆಗೂ ಮಾತ್ರ ಅವಕಾಶ ಇರುತ್ತೆ. ರಾಜ್ಯ ಪೊಲೀಸ್ ಅಪ್ಲಿಕೇಶನ್ ಅಲ್ಲೂ ಕೂಡ ಮಾಹಿತಿ ನೀವು ತಗೋಬಹುದು. ಇನ್ನು ಹತ್ತಿರದ ನೀವು ಪೊಲೀಸ್ ಠಾಣೆಗೆ ಭೇಟಿ ಕೊಡೋದ್ರ ಮೂಲಕ ನಿಮ್ದು ವೆಹಿಕಲ್ ನಂಬರ್ ಹೇಳೋದ್ರ ಮೂಲಕ ಅಲ್ಲಿ ಕೇಸ್ ಅನ್ನ ನೀವು ಚೆಕ್ ಮಾಡಿಸಬಹುದು. ನಿಮ್ದು ವೆಹಿಕಲ್ ಅಲ್ಲಿ ಏನಾದ್ರೂ ಈ ಚಲನ್ಸ್ ಗಳಿದ್ರೆ ಅದನ್ನ ನೀವು ದಂಡ ಕಟ್ಟೋದ್ರ ಮೂಲಕ ಕ್ಲಿಯರ್ ಮಾಡಬಹುದು. 1,000 ರೂಪಾಯಿ ದಂಡ ಇದ್ರೆ 500 ರೂಪಾಯಿ ಕಟ್ಟಿ 50% ಡಿಸ್ಕೌಂಟ್ ಇದೆ. ಸೊ ವೀಕ್ಷಕರೇ, ಎಲ್ಲಾ ಕೂಡ ನಿಮ್ದು ಕೇಸ್ ಕ್ಲಿಯರ್ ಆಗುತ್ತೆ. 10,000 ರೂಪಾಯಿ ದಂಡ ಇದ್ರೆ 5,000 ರೂಪಾಯಿ, ಈ ತರ 50% ಡಿಸ್ಕೌಂಟ್ ಈಗ ಶುರುವಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ಬಂಗಾರದ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗಿದೆ. ಹೌದು, ಕರ್ನಾಟಕ ಮಾತ್ರ ಅಲ್ಲ, ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗಿದ್ದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಬರೋಬ್ಬರಿ ಬಂಗಾರ ಕೇವಲ 2 ದಿನದಲ್ಲಿ 8,000 ರೂಪಾಯಿಯಷ್ಟು ಇಳಿಕೆಯಲ್ಲಿ ಕಂಡಿದೆ. 1,56,000 ರೂಪಾಯಿಂದ ಈಗ
1,48,000 ರೂಪಾಯಿಗೆ ಇಲ್ಲಿ ಬಂದಿರುವಂತದ್ದು. ಹತ್ತತ್ರ 8,000 ರಿಂದ 7,000 ರೂಪಾಯಿ ಅಷ್ಟು ಇಳಿಕೆ ಕಂಡಿದೆ ಬಂಗಾರದ ಬೆಲೆ 10 ಗ್ರಾಮ್ಗೆ. ಬೇಕಾದ್ರೆ ನೀವು ಕೂಡ ಆನ್ಲೈನ್ ನಲ್ಲಿ ಗೂಗಲ್ ಅಲ್ಲಿ ಚೆಕ್ ಮಾಡಬಹುದು. ರೇಟ್ ಕೂಡ ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಇನ್ನು ಎರಡನೇದಾಗಿ ಬೆಳ್ಳಿ ಬೆಲೆ ಕೂಡ ಇದೇ ತರ ಇಳಿಕೆ ಆಗಿದೆ ವೀಕ್ಷಕರೇ. ಹೌದು, 2 ದಿನದಲ್ಲಿ 22,000 ರೂಪಾಯಿ ಅಷ್ಟು ಬೆಳ್ಳಿ ಬೆಲೆ ಕೆಜಿ ಮೇಲೆ ಇಳಿಕೆ ಆಗಿರುವಂತದ್ದು. 2,60,000 ರೂಪಾಯಿ ಇತ್ತು, ನಂತರ 2,50,000 ರೂಪಾಯಿ ಆಯ್ತು, ಈಗ 2,42,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. ಇನ್ನು MCX ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ ಬಂಗಾರ ಬೆಳ್ಳಿ ಬೆಲೆ. ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲಿ ಕೂಡ ಬಂಗಾರ ಬೆಳ್ಳಿಯಲ್ಲಿ ದಾಖಲೆ ಒಂದು ಇಳಿಕೆ ಕಂಡಿದೆ ವೀಕ್ಷಕರೇ. MCX ಅಲ್ಲಿ ಬೆಳ್ಳಿ ಬೆಲೆ 2,33,000 ರೂಪಾಯಿ ಆಗಿದ್ರೆ ಬಂಗಾರ 1,47,200 ರೂಪಾಯಿ ಹತ್ತ ಟ್ರೇಡ್ ಆಗಿದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತ ಅಂತಾನೆ ಹೇಳ್ಬಹುದು. ಅಂದ್ರೆ ಒಂದು ಭಾರಿ ಇಳಿಕೆ ಆಗಿದೆ. ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗೋ ಸಾಧ್ಯತೆ ಇದೆ. ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗಬಹುದು. ಇನ್ನು ಮುಖ್ಯವಾಗಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹೋಗಬಹುದು. ಇನ್ನು ಮುಖ್ಯವಾಗಿ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗೋ ಚಾನ್ಸ್ ಕೂಡ ಇದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.